ಸಂಯಮ ಗುಣದ ಘಾತವನ್ನು ಮಾಡತಕ್ಕಂತಹ ಹೊರಶಕ್ತಿಗಳು ಮತ್ತು ಒಳಶಕ್ತಿಗಳು ಇವು ಎರಡು ಪ್ರಕಾರದ ಶಕ್ತಿಗಳಿವೆ. ಆತ್ಮಶಕ್ತಿ ಬೇರೆ, ಆತ್ಮನಲ್ಲಿರ್ತಕ್ಕಂತಹ ಸಂಯಮ ಗುಣವನ್ನು ನಾಶ ಮಾಡಲಿಕ್ಕೆ ಒಂದು ಒಳಶಕ್ತಿ, ಇನ್ನೊಂದು ಹೊರಶಕ್ತಿ, ಇವು ಬೇರೆ. ಸಂಯಮ ಘಾತಕ ಒಳಶಕ್ತಿ ಅಂತಂದ್ರೆ ಅಸಂಯಮ ಭಾವಗಳು, ಅಸಂಯಮವನ್ನು ಹೆಚ್ಚಿಸಲಿಕ್ಕೆ ಹೊರಗಿನ ಶಕ್ತಿ ಯಾವುದು ಅಂತಂದ್ರೆ ಬಾಹ್ಯ ಹಿಂಸೆ ಮತ್ತು ಶರೀರದಲ್ಲಿ ಪ್ರಾಪ್ತವಾಗಿರತಕ್ಕಂತಹ 5 ಇಂದ್ರಿಯ ಮತ್ತು ಮನಸ್ಸು, ಇವು 6 ಇಂದ್ರಿಯಗಳನ್ನು ಜಯಿಸದೆ ಅಸಂಯಮದ ಅನುಭೂತಿಯನ್ನ ಮಾಡ್ತಾ ಇರುವುದು. ಇಂದ್ರಿಯಗಳಲ್ಲೂ ಕೂಡ ಒಂದು ಪ್ರಕಾರದ ಶಕ್ತಿ ಉಂಟು. ಆ ಶಕ್ತಿಯನ್ನ ಎದುರಿಸದೆ ಮನುಷ್ಯ ತಾನು ತನ್ನ ಬದುಕಿನ ಜೀವನವನ್ನು ಸಾಗಿಸ್ತಾ ಇದ್ದಾನೆ ಅಂತಂದ್ರೆ ಅಲ್ಲಿ ಹೊರಶಕ್ತಿಯಿಂದಲೂ ಕೂಡ ಸೋತಿದ್ದಾನೆ, ಒಳಶಕ್ತಿಯಿಂದಲೂ ಕೂಡ ಸೋತಿದ್ದಾನೆ. ಆತ್ಮ ಅಸಂಯಮದ ದಾರಿಗೆ ಶರಣಾಗಿದೆ. ಆತ್ಮನಲ್ಲಿ ಉತ್ತಮ ಸಂಯಮದ ಅನುಭೂತಿ ಇಲ್ಲವೇ ಇಲ್ಲ. ಬದುಕಿನಲ್ಲಿ ಸಂಯಮ ಬೇಕು ಎನ್ನುವಂತಹ ವಿಚಾರ ಇಟ್ಟುಕೊಂಡಿದ್ದರೆ ಅದಕ್ಕಾಗಿ ನಾವು ಒಳಶಕ್ತಿಯನ್ನ ಜಾಗೃತಗೊಳಿಸಿಕೊಳ್ಳಬೇಕು, ಎಚ್ಚರಿಸಿಕೊಳ್ಳಬೇಕು. ಅದನ್ನ ಸಾಕ್ಷಾತ್ ಎಚ್ಚರಿಸಿಕೊಂಡು ಸಂಯಮದ ದಾರಿಯನ್ನ ನಡೆಯುವಂತಹ ಪ್ರಯತ್ನ, ಪುರುಷಾರ್ಥ ಮಾಡಬೇಕು. ಒಳಶಕ್ತಿ ಆತ್ಮಶಕ್ತಿ, ಆತ್ಮಶಕ್ತಿಯನ್ನ ಬೆಳೆಸಿಕೊಳ್ಳುವುದೇ, ಹೆಚ್ಚಿಸಿಕೊಳ್ಳುವುದೇ ಮೊದಲನೆಯ ಕರ್ತವ್ಯ. ಯಾವ ಶಕ್ತಿ ಬೇಕು? ಆತ್ಮಶಕ್ತಿ ಬೇಕು. ಈ ಆತ್ಮಶಕ್ತಿಯನ್ನು ಹೆಚ್ಚಿಸಿಕೊಳ್ಳಲಿಕ್ಕೆ ತಾನು ತನ್ನ ಪುರುಷಾರ್ಥದಿಂದ ಜೀವ ತಯಾರಾಗ್ತಾನೆ ಅಂತಂದ್ರೆ ಆತ್ಮಶಕ್ತಿ ಹೆಚ್ಚಬಹುದು. ಬಾಹ್ಯ ಶಕ್ತಿ ಅದನ್ನ ನಾವು ತಗ್ಗಿಸಬಹುದು. ಒಳ ಆಂತರಿಕ ಶಕ್ತಿಯನ್ನ, ಅಸಂಯಮದ ಭಾವಗಳನ್ನು ಕೂಡ ತಗ್ಗಿಸಿಕೊಂಡು ಆತ್ಮ ಕಲ್ಯಾಣದ ದಾರಿಯನ್ನ ನಾವು ನಡೆಯಬಹುದು. ಅದಕ್ಕಾಗಿ ಬದುಕಿನ ದಾರಿಯಲ್ಲಿ ಸಂಯಮದ ಅನುಭೂತಿ ಬೇಕು ಅಂದವರಿಗೆ ಮೊದಲು 4 ಕಷಾಯಗಳನ್ನು ಜಯಿಸುವ ಪ್ರಯತ್ನ ಬೇಕು. ಕ್ರೋಧ, ಮಾನ, ಮಾಯಾ ಮತ್ತು ಲೋಭ, ಈ 4 ಸರ್ವಘಾತಿ ಕಷಾಯಗಳನ್ನು ಜಯಿಸದೆ ಉತ್ತಮ ಸತ್ಯದ ಅನುಭೂತಿ ಆಗಲಿಕ್ಕೆ ಸಾಧ್ಯವಿಲ್ಲ. ಮತ್ತು ಉತ್ತಮ ಸತ್ಯ ಬದುಕಿಗೆ ಬರದೆ ಉತ್ತಮ ಸಂಯಮ ಬರಲಿಕ್ಕೆ ಸಾಧ್ಯವಿಲ್ಲ. ಕಷಾಯರಹಿತನಾಗುವುದೇ ಬದುಕಿನ ಸತ್ಯ, ಸತ್ಯದ ದಾರಿ.
ಸತ್ಯದ ಅನುಭೂತಿಗಾಗಿ ನಮ್ಮಲ್ಲಿ 4 ಕಷಾಯಗಳ ಅಭಾವ ಬೇಕು. ಒಂದು ದರ್ಶನ ಮೋಹನೀಯ ಸರ್ವಘಾತಿ ಪ್ರಕೃತಿಯ ಅಭಾವ ಮತ್ತು ಸರ್ವಘಾತಿ 4 ಕಷಾಯಗಳ ಅಭಾವ. ಇಷ್ಟನ್ನ ಮಾಡಿಕೊಂಡಿತ್ತು ಅಂತಂದ್ರೆ ಒಳ ಅಸಂಯಮದ ಶಕ್ತಿ ಸೋತು ಹೋಯಿತು. ಹೊರ ಅಸಂಯಮದ ನಿಮಿತ್ತಗಳು ಅವುಗಳು ನಮಗೆ ಏನನ್ನೂ ಮಾಡಲಿಕ್ಕೆ ಸಾಧ್ಯವಿಲ್ಲ. ನಾವು ಸಂಯಮದ ದಾರಿಯನ್ನು ಹಿಡಿದುಕೊಳ್ಳಬೇಕು, ಸಂಯಮಿಗಳಾಗಬೇಕು ಅನ್ನುವಂತಹ ವಿಚಾರವನ್ನು ನಮ್ಮ ಸಾಂಸಾರಿಕ ಬಂಧು ಬಾಂಧವಗಳಲ್ಲಿ ಅವರ ಮುಂದೆ ಇಟ್ಟ ನಂತರ ಅವರು ಇದಕ್ಕೆ ಸಮರ್ಥನೆಯನ್ನ ಕೊಡಲ್ಲ. ಇನ್ನ ತನಕ ಯಾರು ಕೊಟ್ಟಿಲ್ಲ, ಮುಂದನು ಕೊಟ್ಟಾರಂತ. ಏಕೆಂದ್ರೆ ಸಂಸಾರ ಅಸಂಯಮಮಯ. ಈ ಸಂಸಾರದಲ್ಲಿ ಸಂಯಮಿಗಳು ಜಾಸ್ತಿ ಇದ್ದಾರೋ ಅಥವಾ ಅಸಂಯಮಿಗಳು? ಅಸಂಯಮಿಗಳು. ಆಮೇಲೆ ಅವ್ರು ಏನ್ ಹೇಳ್ತಾರೆ ಅಂತಂದ್ರೆ, ಬಹುಮತ ನಮ್ಮದಿದೆ, ನಮಗೆ ವೋಟ್ ಹಾಕು. ಅಲ್ಪ ಮತದವರಿಗೆ ವೋಟ್ ಹಾಕೋದು ಬೇಡ. ಅಲ್ಪ ಮತದವರಿಗೆ ವೋಟ್ ಹಾಕೋದು ಬೇಡ. ನಾವು ಅಲ್ಪ ಮತದವರು. ಜಗತ್ತೆಲ್ಲ ಬಹುಮತದ ಜಗತ್ತು. ಎಷ್ಟು ಜೀವಿಗಳು, ಎಷ್ಟು ಮನುಷ್ಯರು ಕಣ್ಣಿಗೆ ಕಾಣ್ತಾರೆ, ಅವರೆಲ್ಲ ಅಸಂಯಮದ ದಾರಿಯನ್ನೇ ನಡೀತಾ ಇದ್ದಾರೆ. ಸಂಯಮದ ದಾರಿಯನ್ನ ನಡೆಯುವಂತವರು ಬಹಳ ದುರ್ಲಭ. ಅವರ ಸಂಗತಿಯನ್ನ ಮಾಡುವುದು ಸತ್ಸಂಗ. ಅಸಂಯಮ ಇದ್ದವರ ಸಂಗತಿಯನ್ನ ಮಾಡುವುದು ಅದು ಕುಸಂಗ, ದುಸ್ಸಂಗ. ಯಾವ ಸಂಘ ಬೇಕು? ಸತ್ಸಂಗ ಬೇಕು. ಸಂಯಮ ಎಲ್ಲಿ ಇಲ್ಲವೋ ಅದು ಸತ್ಸಂಗ ಅಲ್ಲ. ಸಂಯಮ ಸತ್ತ ಸಂಘ. ಸಂಯಮವು ಸತ್ತ ಸಂಘ. ಸಂಯಮವು ಎಲ್ಲಿ ಸತ್ತಿದೆಯೋ ಅಲ್ಲಿ ಅಸಂಯಮ ಇದೆ. ಎಲ್ಲಿ ಅಸಂಯಮವಿದೆಯೋ ಅಲ್ಲಿ ಸಂಯಮ ಸತ್ತಿದೆ. ಸತ್ತ ಸಂಘ ಮಾಡಬೇಕು ಅಥವಾ ಸತ್ಸಂಗ ಮಾಡಬೇಕು? ಸತ್ಸಂಗ. ಎಷ್ಟು ವ್ಯತ್ಯಾಸ ಇದೆ? ಸತ್ತ ಸಂಘ, ಸತ್ಸಂಗ. ಒಂದು ತ ಜೋಡಿಸ್ತು ಅಂತಂದ್ರೆ ಸಾಯಿತು. ಒಂದು ತ ತೆಗೆದು ಹಾಕಿ ಒಂದನ್ನ ಅರ್ಧ ಇಟ್ಟು ಬಿಟ್ಟಿತು ಅಂತಂದ್ರೆ ಸತ್ ಸಂಘ. ಸತ್ ಅಂದ್ರೆ ನಿಜವಾದ, ಯಥಾರ್ಥ, ಯೋಗ್ಯ, ಲಾಭದಾಯಕ, ಒಳ್ಳೆಯದು. ಒಳ್ಳೆಯದರ ಸಂಘ ಮಾಡುವುದರಿಂದ ಅದು ಸತ್ಸಂಗ ಅನ್ನಿಸಿಕೊಳ್ತದೆ. ಎಲ್ಲಿ ನಮ್ಮ ಬದುಕಿಗೆ ಲಾಭವಿಲ್ಲ ಅಲ್ಲಿ ನಾವು ಹೋದರೆ ಅದು ಆ ಸಂಘದ ಹೆಸರೇ ಸತ್ಸಂಗ. ಉತ್ತಮ ಸಂಯಮವನ್ನು ಪಡೆಯುವಂತಹ ಮನುಷ್ಯನ ಬದುಕಿನಲ್ಲಿ ಮುಖ್ಯವಾಗಿ ಎಂಥ ವಿಚಾರ ಬರಬೇಕು ಅಂತಂದ್ರೆ, ಮೊದಲು ನಾನು ಕಷಾಯಗಳನ್ನು ವಶಪಡಿಸಿಕೊಳ್ಳಬೇಕು ಅನ್ನುವಂಥ ವಿಚಾರ ಬರಬೇಕು.
ಕಷಾಯಗಳನ್ನು ವಶದಲ್ಲಿಟ್ಟುಕೊಳ್ಳುವುದೇ ಆತ್ಮಕಲ್ಯಾಣ. ಕಷಾಯಗಳು ವಶದಲ್ಲಿಲ್ಲ ಅಂತಂದ್ರೆ ಆತ್ಮಕಲ್ಯಾಣವೂ ಸಹ ಇಲ್ಲ. ಕಷಾಯಗಳನ್ನು ವಶದಲ್ಲಿಟ್ಟುಕೊಳ್ಳದೆ ನಾವು ಸಂಯಮದ ದಾರಿಯನ್ನು ಆಯ್ದುಕೊಳ್ತೇವೆ ಅಂತಂದ್ರೆ ಬಾಹ್ಯ ರೂಪವಾಗಿ ಸಂಯಮ ನಮ್ಮ ಬದುಕಿಗೆ ಬರಬಹುದು, ಬಾಹ್ಯ ರೂಪವಾಗಿ ಬರಬಹುದು, ಆಂತರಿಕ ರೂಪವಾಗಿ ಸಂಯಮದ ಉತ್ಪತ್ತಿ ಆಗಲಿಕ್ಕೆ ಸಾಧ್ಯವಿಲ್ಲ. ಕಷಾಯಗಳನ್ನು ಹಾಗೆಯೇ ಇಟ್ಟುಕೊಂಡು ತ್ಯಾಗ ಮಾಡುವಂಥವರು ಸಾಕಷ್ಟು ಸಿಗ್ತಾರೆ. ತ್ಯಾಗ ಮಾಡುವಂಥವರು ಸಾಕಷ್ಟು ಸಿಗ್ತಾರೆ. ಅಲ್ಲಿ ಜಿನ ಭಗವಂತರ ಉಪದಿಷ್ಟ, ಜಿನ ಭಗವಂತರು ತೋರಿಸಿಕೊಟ್ಟಿರ್ತಕ್ಕಂತಹ ದಾರಿ ಇರುವುದೇ ಇಲ್ಲ. ಅಲ್ಲಿ ಮನುಷ್ಯನ ಹತ್ತಿರ ತನ್ನದೇ ಆಗಿರತಕ್ಕಂತಹ ಸ್ವತಂತ್ರ ದಾರಿ ಇರುತ್ತೆ. ಆ ಸ್ವತಂತ್ರ ದಾರಿಯಲ್ಲಿ ಭಾವ ಸಂಯಮ ಇರದೆ ದ್ರವ್ಯ ಸಂಯಮ ಮಾತ್ರ ಇರುತ್ತದೆ. ಯಾವಾಗ ನಾವು ಕಷಾಯಗಳಿಂದ ವಿಜಯಿ, ಕಷಾಯಗಳ ವಿಜಯಿ ಆಗಿರುವುದಿಲ್ಲವೋ ಆವಾಗ ಬಾಹ್ಯ ದ್ರವ್ಯ ಸಂಯಮ ನಮ್ಮ ಬದುಕಿನಲ್ಲಿ ಇರುತ್ತದೆ, ಆದರೆ ಭಾವ ಸಂಯಮ ಅದು ಇರುವುದೇ ಇಲ್ಲ. ದ್ರವ್ಯ ಸಂಯಮದಕ್ಕಿಂತ ಹೆಚ್ಚಿನ ಮಹತ್ವ ಯಾವ ಸಂಯಮಕ್ಕಿದೆ? ಭಾವ ಸಂಯಮಕ್ಕೆ ಇದೆ. ಭಾವ ಸಂಯಮ ಅತಿ ಮಹತ್ವಪೂರ್ಣವಾದ ಸಂಯಮ. ಅದು ಒಳ ಸಂಯಮ, ಆತ್ಮನಲ್ಲಿ ಹುಟ್ಟುವಂತಹ ಸಂಯಮ. ದ್ರವ್ಯ ಸಂಯಮ ಇದು ಶರೀರಕ್ಕೆ ಸಂಬಂಧಪಡುವಂತಹ ಸಂಯಮ. ನಾನು ನನ್ನ ಮನವಚನ ಕಾಯಗಳಿಂದ ಯಾವುದೇ ಜೀವಿಗೆ ಹಿಂಸೆಯನ್ನು ಮಾಡುವುದಿಲ್ಲ ಅನ್ನುವಂತಹ ಸಂಕಲ್ಪ. ಇದು ಎಂಥ ಸಂಕಲ್ಪ? ನನ್ನ ಕಾಯದಿಂದ, ನನ್ನ ವಚನದಿಂದ, ನನ್ನ ಮನಸ್ಸಿನ ಪ್ರವೃತ್ತಿಯಿಂದ, ಈ ಪ್ರವೃತ್ತಿಗಳಿಂದ ಯಾವುದೇ ಪ್ರಕಾರದ ಜೀವ ಹಿಂಸೆ ಬೇಡ ಅಂತನ್ನುವಾಗ ಇದು ದ್ರವ್ಯ ಸಂಯಮ ಆಯಿತು. ಇದು ದ್ರವ್ಯ ಸಂಯಮ, ಬಾಹ್ಯ ಸಂಯಮ. ಶರೀರ ಆತ್ಮ ಅಲ್ಲ, ಪರವಸ್ತು. ಶರೀರದಿಂದ ಹಿಂಸೆಯಾಗಬಾರದು. ಶರೀರದಿಂದ ಹಿಂಸೆ ಆಯಿತು ಅಂತಂದ್ರೆ ಅದು ಬಾಹ್ಯ ಹಿಂಸೆ, ಆತ್ಮನಲ್ಲಿ ಆಗತಕ್ಕಂಥ ಹಿಂಸೆ ಅಲ್ಲ. ಆತ್ಮನಲ್ಲಿ ಉಂಟಾಗತಕ್ಕಂಥ ಹಿಂಸೆ ಅದು ಅಂತರಂಗ ಅಸಂಯಮ. ಆ ಅಂತರಂಗ ಅಸಂಯಮ ಹೇಗೆ ಉಂಟಾಗ್ತದೆ ಅಂತಂದ್ರೆ ಕಷಾಯ ಪರಿಣಾಮಗಳಿಂದ. ಸರ್ವಘಾತಿ ಕಷಾಯಗಳ ಉದಯ ಇರುವಾಗ ಪರವಸ್ತುಗಳ ಆಸೆ ಆಕಾಂಕ್ಷೆಗಳು ಉಂಟಾದಾಗ ಭಾವ ಅಸಂಯಮ ಉತ್ಪನ್ನವಾಯಿತು. ಸರ್ವಘಾತಿ ಕಷಾಯಗಳ ಉದಯದಲ್ಲಿ ಸರ್ವಘಾತಿ ಪರಿಣಾಮಗಳು ಉತ್ಪನ್ನವಾಗಿ ಭಾವಹಿಂಸೆ ಉತ್ಪನ್ನವಾಯಿತು. ಇದು ಭಾವ ಹಿಂಸೆಯೇ ಭಾವ ಅಸಂಯಮ. ಭಾವಹಿಂಸೆಯಿಂದ ಜೀವಿಗಳ ಹಿಂಸೆ ಆಗ್ತದೆಯೋ ಅಥವಾ ನಮ್ಮ ಆತ್ಮನ ಹಿಂಸೆ ಆಗುತ್ತೆ? ಕಷಾಯ ಪರಿಣಾಮಗಳಿಂದ, ಅಸಂಯಮ ಪರಿಣಾಮಗಳಿಂದ, ಅಸಂಯಮ ಭಾವಗಳಿಂದ ನಮ್ಮ ಆತ್ಮಿಕ ಹಿಂಸೆ ಆಗುತ್ತೆ. ನಾವು ನಮ್ಮ ಹಿಂಸೆಯನ್ನ ಮಾಡಿಕೊಳ್ಳಬೇಕು ಅಂತಂದ್ರೆ ಸರ್ವಘಾತಿ ಕಷಾಯಗಳ ಉದಯ ಬೇಕು. ಈ ಕಷಾಯೋದಯದಿಂದ ಜೀವ ತನ್ನ ಆತ್ಮನ ಸತ್ಯ ಸ್ವರೂಪವನ್ನು ಅನುಭವಿಸುವುದು ಸಾಧ್ಯವಿಲ್ಲ. ಕಷಾಯಗಳ ತ್ಯಾಗವಾದಾಗ ಸತ್ಯ ಧರ್ಮದ ಅನುಭೂತಿ ಇದೆ. ಯಾರು ಸತ್ಯವನ್ನು ಅನುಭವಿಸ್ತಾ ಇದ್ದಾರೆಯೋ
ಅವರು ಸಂಯಮವನ್ನೂ ಕೂಡ ಅನುಭವಿಸ್ತಾ ಇದ್ದಾರೆ. ಕಷಾಯ ಇರುವ ತನಕ ಸತ್ಯವಿಲ್ಲ, ಸತ್ಯವಿಲ್ಲವಾದರೆ ಸಂಯಮವೂ ಇಲ್ಲ. ಸತ್ತಿಲ್ಲ ಅಂತಂದ್ರೆ ಸಂಯಮ ಎಲ್ಲಿದೆ? ಅದೂ ಇಲ್ಲ. ಸಂಯಮ ಇಲ್ಲ ಅಂತಂದ್ರೆ ತ್ಯಾಗವೂ ಇಲ್ಲ. ತ್ಯಾಗ ಇಲ್ಲ ಅಂತಂದ್ರೆ ತಪವೂ ಇಲ್ಲ. ತಪ ಇಲ್ಲ, ತ್ಯಾಗ ಇಲ್ಲ. ಆಮೇಲೆ ಆಕಿಂಚನ್ಯ ಅದೂ ಇಲ್ಲ. ಬ್ರಹ್ಮಚರ್ಯ ಅದೂ ಇಲ್ಲ. ಎಲ್ಲಾನ ಇಲ್ಲ. ಸರ್ವಘಾತಿ ಕಷಾಯಗಳನ್ನ ಗೆಲ್ಲದೆ ಒಂದು ಧರ್ಮ ನಮ್ಮ ಬದುಕಿಗೆ ಬರಲಾರದು. ಭಾವಾತ್ಮಕ ಧರ್ಮಗಳು 10, ಆಚರಣಾತ್ಮಕ ಬಾಹ್ಯ ಧರ್ಮಗಳು ಅವು 10. ಆದರೆ ಮನ, ವಚನ ಮತ್ತು ಕಾಯಗಳಿಗೆ ಸಂಬಂಧಪಡುವಂತಹ ಅವು ಧರ್ಮಗಳು. ದಾರಿಯಿಂದ ನಡೆಯುವಾಗ ನಮ್ಮ ಶರೀರ ಪ್ರವೃತ್ತಿಯಿಂದ ಯಾವುದೇ ಜೀವಕ್ಕೆ ಹಿಂಸೆಯಾಗಬಾರದು ಅಂತ ಹೇಳಿ ನಾವು ಸಾವಧಾನತೆಯಿಂದ ನೋಡಿಕೊಂಡು ನಡೀತೇವೆ. ಮುನಿಗಳು ನೋಡಿಕೊಂಡು ನಡೀತಾರೆ. ಇದು ಬಾಹ್ಯ ಸಂಯಮ, ದ್ರವ್ಯ ಸಂಯಮ. ಇದು ಈರ್ಯಾ ಸಮಿತಿ. ಜೀವಿಗಳನ್ನು ರಕ್ಷಿಸುವುದು ಈರ್ಯಾ ಸಮಿತಿ. ನೋಡಿಕೊಂಡು ನಡೆಯುವುದೇ ಅವರ ನಿಯಮ, ಅವರ ವ್ರತ, ಅವರ ಸಂಕಲ್ಪ. ಈ ಸಂಕಲ್ಪದ ಪೂರ್ತಿಗಾಗಿ ನೋಡಿಕೊಂಡು ನಡೀತಾರೆ. ಯಾವುದನ್ನು ನೋಡಿಕೊಂಡು ನಡೀತಾರೆ? ಯಾವುದನ್ನು ನೋಡ್ತಾರೆ? ಕೆಳಗೆ ಏನ್ರ ರೊಕ್ಕ ರೂಪಾಯಿ ಎಲ್ಲ ಬಿದ್ದಿದ್ರ ಎತ್ಕೋಬೇಕಂತ ಶ್ರಾವಕರು ಕೂಡ ನೋಡಿಕೊಂಡು ನಡೆಯಬಹುದು. ನೋಡಿಕೊಂಡು ನಡೆದರೂ ಕೂಡ ಜೀವ ರಕ್ಷಣೆಯನ್ನ ಮಾಡಿಕೊಂಡು ದಾರಿಯನ್ನ ನೋಡಿಕೊಂಡು ನಡೀತಾ ಇದ್ರೂ ಕೂಡ ಅಲ್ಲಿ ಸಂಯಮ ಇಲ್ಲಂತೆ. ಈರ್ಯಾ ಸಮಿತಿ ಎಲ್ಲಿದೆ? ಭಾವ ಸಂಯಮ ಇರದೆ ದ್ರವ್ಯ ಸಂಯಮವನ್ನು ಪಾಲಿಸುವಂತಹ ಮುನಿಗಳಿಗೂ ಕೂಡ ಆ ದ್ರವ್ಯ ಸಂಯಮ ಇಲ್ಲ ಅಂತನ್ನುವಾಗ, ಆ ದ್ರವ್ಯ ಸಂಯಮ ಅಲ್ಲ ಅಂತನ್ನುವಾಗ, ಶ್ರಾವಕರು ನೋಡಿಕೊಂಡು ಜೀವಹಿಂಸೆಯನ್ನ ಮಾಡದೆ ನಡೀತಾ ಇರುವುದನ್ನ ನಾವು ಸಂಯಮ ಅಂತ ಹೇಳಬಹುದೇನು? ಇಲ್ಲ, ಸಂಯಮ ಅನ್ಲಿಕ್ಕೆ ಬರೋಲ್ಲ. ಸಂಯಮ ದತ್ತ ಸಾಗುವಂತಹ ಅಭ್ಯಾಸ ಅಂತ ಏನೋ ಹೇಳಬಹುದು. ಸಂಯಮದಂತ ಸಾಗುವಂತಹ ಅಭ್ಯಾಸವನ್ನ ಮಾಡ್ತಾ ಇದ್ದಾನೆ ಅಂತ ಹೇಳಬಹುದು. ಮುನಿಗಳು ಸಹ 5ನೇ, 4ನೇ, 3ನೇ, 2ನೇ ಮತ್ತು 1ನೇ ಗುಣಸ್ಥಾನದಲ್ಲಿರುವಾಗ ದಾರಿಯನ್ನ ನೋಡಿಕೊಂಡು ನಡೀತಾ ಇದ್ದರೂ ಅವರಿಗೆ ಅವರ ಬಾಹ್ಯ ಸಂಯಮವನ್ನ ಸಂಯಮ ಅಂತ ಹೇಳಲಿಲ್ಲ, ಅದನ್ನ ಅಸಂಯಮ ಅಂತ ಹೇಳಿದರು. ಯಾಕೆ ಅಂತ ಕೇಳಿದಾಗ ಉತ್ತರ ಕೊಟ್ಟರು, ಭಾವ ಸಂಯಮದಿಂದ ರಹಿತವಾದ ದ್ರವ್ಯ ಸಂಯಮವೂ ಸಹ ಅಸಂಯಮ. ಅಂದ್ರೆ ಏನು? ಒಳಗಡೆಗೆ ಕೊಬ್ಬರಿ ಇಲ್ಲ, ಮೇಲ್ಗಡೆಗೆ ಪರಟಿ ಇದೆ. ಕೊಬ್ಬರಿ ರಹಿತ ಆ ಪರಟೆಯ ಆಕಾರದ ತೆಂಗಿನಕಾಯಿಯನ್ನ ತೆಂಗಿನಕಾಯಿ ಅಂತ ಹೇಳಲಿಲ್ಲ. ಅಲ್ಲ, ಮೇಲ್ಗಡೆಗೆ ಹಾಗೆ ಕಾಣ್ತದೆ ಅಲ್ರಿ, ಯಾಕೆ ತೆಂಗಿನಕಾಯಿ ಅಂತ ಹೇಳಬಾರದು? ಆಮೇಲೆ ಅದರ ಬೆಲೆ ಏನು? ಫುಕಟ್ ತಗೊಂಡು ಹೋಗು, 0. ಭಾವ ಸಂಯಮದ ಹೊರತು
ಭಾವ ಸಂಯಮದ ಹೊರತು ದ್ರವ್ಯ ಸಂಯಮ ಇಲ್ಲ. ನಮ್ಮ ಕೈ ಏನ್ ಮಾಡ, ನಾವೇನ್ ಬಡಿಕಿತ್ತಿಲ್ಲ, ಆಲ್ತೀಜ ಅದ. ಬಡಿಲ್ದನ ಆಳ್ತೈತಿ, ಕೈ ತೋರಿಸಿರ ಆಳ್ತೈತಿ, ಬಹಳ ಅನಿಸ್ತೈತಿ. ದ್ರವ್ಯ ಸಂಯಮ ಅದು ಅಸಂಯಮವಾಗಿದೆ ಅನ್ನುವಂಥದ್ದು ಇದು ಜೈನ ಧರ್ಮದ ಮೂಲ ಮರ್ಮಸ್ಥಾನದ ಸಿದ್ಧಾಂತ. ಜಗತ್ತಿನಲ್ಲಿ ಬಾಹ್ಯವಾಗಿ, ಬಾಹ್ಯ ರೂಪವಾಗಿ ಶರೀರಕ್ಕೆ ಸಂಬಂಧಪಡುವಂತಹ ಎಂಥ ಸಂಯಮವನ್ನು ಪಾಲಿಸಿದರೂ ಕೂಡ ಅದನ್ನ ಅಸಂಯಮ ಅಂತ ಹೇಳುವಂತಹ ದಾರ್ಶನಿಕ ಧರ್ಮ ಒಂದೇ ಇದೆ ಜಗತ್ತಿನಲ್ಲಿ. ದಾರ್ಶನಿಕ ಧರ್ಮ ಒಂದೇ ಇದೆ ಜಗತ್ತಿನಲ್ಲಿ. ಯಾವ ಧರ್ಮ ಅದು? ಅರ್ಹತ್ ಧರ್ಮ, ಅರ್ಹತ್ ಮತ. ಅರ್ಹತ್ ಮತದಲ್ಲಿ ಬಾಹ್ಯ ಸಂಯಮಕ್ಕೆ ಬೆಲೆ ಕೊಡಲಿಲ್ಲ. ಅರ್ಹತ್ ಮತದಲ್ಲಿ ಬಾಹ್ಯ ಮತ್ತು ಅಭ್ಯಂತರ ಎರಡೂ ಸಂಯಮಗಳಿದ್ದರೆ ಮಾತ್ರ, ಎರಡೂ ಪಕ್ಷಗಳಿದ್ದರೆ ಮಾತ್ರ ಅದು ನಿಜವಾದ ಸಂಯಮ ಅಂತ ಹೇಳಿದರು. ಉಳಿದವುಗಳಲ್ಲಿ ಭಾವ ಸಂಯಮಕ್ಕೆ ಬೆಲೆ ಇಲ್ಲ. ಯಾವುದೇ ತ್ಯಾಗವನ್ನು ಮಾಡಿದರೂ ಕೂಡ ಭೌತಿಕ ಆಸೆ ಆಕಾಂಕ್ಷೆಗಳನ್ನು ಇಟ್ಟುಕೊಂಡು ಮಾಡುವುದೇ ಸಂಯಮ ಅಂತ ಉಪದೇಶ ಹೇಳ್ತದೆ. ದೇವರಿಗೆ ಕೈ ಮುಗಿಬೇಕು, ದೇವರಿಗೆ ವಸ್ತುಗಳನ್ನು ಅರ್ಪಿಸಬೇಕು, ದೇವರನ್ನ ಪೂಜಿಸಬೇಕು. ಈ ಎಲ್ಲ ಬಾಹ್ಯ ಕಾರ್ಯಕ್ರಮಗಳ ಫಲ ಏನು ಅಂತ ಕೇಳಿದಾಗ ಇದರ ಎಲ್ಲ ಫಲ ನಿಮ್ಮ ಮನೋಭಾವನೆಗಳನ್ನು ದೇವರು ಪೂರ್ಣ ಮಾಡುತ್ತದೆ. ಎಲ್ಲ ಕಡೆಗಿದೆ, ಎಲ್ಲಿಲ್ಲ. ನಿಮ್ಮ ಮನೋಭಾವನೆಗಳನ್ನು, ಭೌತಿಕ ಆಶೆ ಆಕಾಂಕ್ಷೆಗಳನ್ನು ಪೂರ್ಣ ಮಾಡುವಂತಹ ಶಕ್ತಿ ಆ ದೇವರಲ್ಲಿದೆ. ಅದಕ್ಕಾಗಿ ನೀವು ಅದನ್ನು ಮಾಡಿ, ಅದರ ಉದ್ದೇಶದಿಂದ ಮಾಡಿ. ಯಾವ ಭೌತಿಕ ವಸ್ತು ಬೇಕಾಗಿದೆಯೋ ಅದನ್ನು ಪ್ರಾಪ್ತ ಮಾಡಿಕೊಳ್ಳುವುದಕ್ಕಾಗಿ ಸಂಯಮವನ್ನು ಧರಿಸಿಕೊಳ್ಳಿ ಅಂತ ಹೇಳುತ್ತೆ. ಯಾವ ಮತ? ಅರ್ಹಂತ ಮತ ಅಲ್ಲ, ಇತರ ಮತ. ಇತರ ಎಷ್ಟು ಜಗತ್ತಿನ ಮತಗಳಿವೆಯೋ ಆ ಎಲ್ಲಾ ಮತಗಳಲ್ಲಿ ಒಂದೇ ತರದ ಕಥನ. ಅದಕ್ಕಾಗಿ ಜಗತ್ತಿನ ಎಲ್ಲ ಮತಗಳಲ್ಲಿ, ಎಲ್ಲ ದಾರ್ಶನಿಕ ತತ್ವಗಳಲ್ಲಿ ಒಂದು ಜೈನ ದಾರ್ಶನಿಕ ತತ್ವ ಬೇರೆಯಾಗಿ ಉಳಿದುಕೊಳ್ಳುತ್ತೆ. ಇದು ಏನು ಹೇಳ್ತದೆ ಅಂತಂದ್ರೆ, ನೀನು ನಿನ್ನ ಆತ್ಮ ಕಲ್ಯಾಣಕ್ಕಾಗಿ, ನೀನು ನಿನ್ನ ಆತ್ಮಸಿದ್ಧಿಗಾಗಿ, ನಿನ್ನ ಆತ್ಮನೂ ಕೂಡ ಪರಮಾತ್ಮನಾಗಬಹುದು, ಪರಮಾತ್ಮನ ಸಿದ್ಧಿಗಾಗಿ ನೀನು ನಾರಾಯಣನಾಗಬಹುದು. ನರನಿಂದ ನಾರಾಯಣಾಗು ಅನ್ನುವಂತಹ ದಾರಿಯನ್ನ ಹೇಳಿಕೊಡ್ತಕ್ಕಂತಹ ದಾರ್ಶನಿಕ ಮತ ಒಂದೇ ಇದೆ ಜಗತ್ತಿನಲ್ಲಿ. ಆತ್ಮ ಪರಮಾತ್ಮನಾಗಬೇಕು ಅಂತಂದ್ರೆ ಒಳ ವಿಕಾರಗಳನ್ನು ಜಯಿಸಬೇಕು. ಒಳ ವಿಕಾರಗಳು ಮಿಥ್ಯಾಭಾವ, ಮೂಢನಂಬಿಕೆಯ ಭಾವ, ಅಜ್ಞಾನದ ಭಾವಗಳು, ಕಷಾಯದ ಪರಿಣಾಮಗಳು. ಈ ಕಷಾಯದ ಪರಿಣಾಮಗಳನ್ನು ಜಯಿಸಲಿಕ್ಕೆ ಉಪದೇಶ ಮಾಡ್ತಾ ಇದೆ. ಇಂಥ ಉಪದೇಶವನ್ನ ಕೇಳಿ ಯಾರು ಈ ಮತವನ್ನ ಸ್ವೀಕಾರ ಮಾಡಿ ಇದರ ಅನುಸಾರವಾಗಿ ತ್ಯಾಗ ತಪಸ್ಸನ್ನು ಆಚರಿಸ್ತಾರೆ, ಅವರಿಗೆ ಹಿಂದೂ ಪರಮಾತ್ಮ ಅವಸ್ಥೆ ದೊರಕಿದೆ, ಇಂದೂ ದೊರೀತಾ ಇದೆ, ಮುಂದೇನೂ ಕೂಡ ಇದೇ ದಾರಿಯನ್ನು ನಡೆದವರಿಗೆ ಪರಮಾತ್ಮ ಅವಸ್ಥೆ ದೊರೀತದೆ ಅಂತಕ್ಕಂಥದ್ದು ನಿಶ್ಚಿತ. ಇದರಲ್ಲಿ ದಾರಿಯನ್ನ ಎಳೆಯುವವರಿಗೆ ಎಡೆಯಿಲ್ಲ, ಆಸ್ಪದೆ ಇಲ್ಲ.
ದಾರಿಯನ್ನ ನಡೆಯುವವರಿಗೆ ಎಡೆಯಿಲ್ಲ, ಆಸ್ಪದೆ ಇಲ್ಲ. ಎಂಥ ದಾರಿ? ಕೇವಲ ಒಂದು ಪಕ್ಷದ ದಾರಿ, ಬಾಹ್ಯ ದಾರಿ, ಅಸಂಯಮದ ದಾರಿ. ಸಂಯಮ ಅಂತ ತಿಳ್ಕೊಂಡು ಅಸಂಯಮದ ದಾರಿಯನ್ನ ನಡೆಯುವಂತಹವರಿಗೆ ಎಡೆಯಿಲ್ಲ. ಎಡೆಯಿಲ್ಲ ಅಂದರೆ ಮೋಕ್ಷದ ಕಡೆ ಇಲ್ಲ. ಈ ದಾರ್ಶನಿಕ ವಿಷಯಗಳನ್ನು ನಾವು ಸ್ವಲ್ಪ ತಿಳಿದುಕೊಂಡಾಗ ನಿಜವಾದ ಧರ್ಮದ ಸ್ವರೂಪ ಏನು, ಧರ್ಮ ಅಂದರೆ ಅದು ಯಾವ ಉದ್ದೇಶದಿಂದ ಇದೆ, ಅದರ ಉತ್ಪತ್ತಿಯ ಸ್ಥಾನ ಯಾವುದು, ಅದನ್ನು ಮಾಡಿದಾಗ ನಮಗೆ ಲಾಭವೇನು, ನಮ್ಮ ಅಂತಿಮ ಗುರಿ ಏನಿರಬೇಕು ಧರ್ಮವನ್ನ ಮಾಡಿದಾಗ, ಇವೆಲ್ಲ ವಿಷಯಗಳು ಮುಂದೆ ಬರ್ತವೆ.